SSLC ವಿದ್ಯಾರ್ಥಿಗಳಿಗೆ 50,000 ಕೂಡ ಪ್ರೈಸ್ ಮನಿ ಕೊಡ್ತಾರಂತ ಹೇಳ್ತಿದ್ದಾರೆ ಸರ್ಕಾರದವರು. ಅದು ಯಾವ ರೀತಿ 50,000 ಹಣ ಕೊಡ್ತಾರೆ, ಯಾರ್ಯಾರು ಕೊಡ್ತಾರೆ, ಇದ್ರಿಗಿರುವಂತಹ ಮಾನದಂಡಗಳೇನು ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವ್ಯಾರಾದ್ರೂ ಇನ್ನೂ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಮಗೆ ಪ್ರೋತ್ಸಾಹ ಆಗಿರುತ್ತೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ನೀವು ಯಾರಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಲೈಕ್ ಮಾಡಿಲ್ಲ ಅಂದ್ರೆ ಈಗಲೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, SSLC ವಿದ್ಯಾರ್ಥಿಗಳಿಗೆ ಇದೊಂದು ಶುಭ ಸುದ್ದಿ ಅಂತಾನೆ ಹೇಳ್ಕೋಬಹುದು. ಇಲ್ಲಿ ಸರ್ಕಾರದವರು 50,000 ಪ್ರೈಸ್ ಮನಿ ಕೊಡ್ತೀವಿ ಅಂತ ಹೇಳ್ತಿರುವಂತದ್ದು. ಈಗ ಯಾವ ರೀತಿಯಾಗಿ ಹಣವನ್ನ ಕೊಡ್ತಾರೆ ಏನು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದ್ರೆ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಮತ್ತೆ ನಿಮ್ಮ ಒಂದು ಗ್ರೂಪ್ಸ್ ಅಲ್ಲಿ ಏನಾದ್ರೂ ಇದ್ರೆ ಈ ವಿಡಿಯೋನ ಶೇರ್ ಮಾಡಿ, ಯಾಕಂದ್ರೆ ಇದು ಎಲ್ಲಾ ವಿದ್ಯಾರ್ಥಿಗಳಿಗೆ ಯೂಸ್ ಆಗುವಂತಹ ವಿಡಿಯೋ ಸ್ನೇಹಿತರೆ. ಇಲ್ಲಿ SSLC ವಿದ್ಯಾರ್ಥಿಗಳಿಗೆ 50,000 ಕೂಡ ಪ್ರೈಸ್ ಮನಿ ಬರುವಂತದ್ದು. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಟಾಪಿಕ್ ಗೆ ಬರೋಣ. SSLC ಟಾಪರ್ ಗಳಿಗೆ ಇನ್ ಮುಂದೆ ಲ್ಯಾಪ್ಟಾಪ್ ಬದಲು ನಗದು ಬಹುಮಾನ ಅಂತ ಹೇಳ್ತಿದ್ದಾರೆ. ನೋಡಿ ಸ್ನೇಹಿತರೆ, ರಾಜ್ಯ ಸರ್ಕಾರ ಇನ್ನು ಮುಂದೆ SSLC ಟಾಪರ್ ಗಳಿಗೆ ಲ್ಯಾಪ್ಟಾಪ್ ಬದಲಿಗೆ ನಗದು ಬಹುಮಾನ ನೀಡಲಿದೆ. ಈ ಬಗ್ಗೆ ಶಿಕ್ಷಣ ಇಲಾಖೆ ಈಗಾಗಲೇ ಆದೇಶ ಹೊರಡಿಸಿದ್ದು, ಅದರ ಪ್ರಕಾರ ಪ್ರತಿ ಜಿಲ್ಲೆಯಲ್ಲಿ ಅಗ್ರಸ್ಥಾನ ಪಡೆದ ಟಾಪ್ 3 ವಿದ್ಯಾರ್ಥಿಗಳ ಆಧಾರ್ ಲಿಂಕ್ ಖಾತೆಗೆ ನೇರ ನಗದು ವರ್ಗಾವಣೆ ಮಾಡಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ನೋಡಿ ಸ್ನೇಹಿತರೆ, ಲ್ಯಾಪ್ಟಾಪ್ ಕೊಡ್ತಿದ್ರು ಪ್ರೈಸ್ ಈಗ ಈ ಹಿಂದೆ ಏನಾಗ್ತಿತ್ತು, ಲ್ಯಾಪ್ಟಾಪ್ ಕೊಡ್ತಿದ್ರು ಪ್ರೈಸ್ ಮನಿ ಕೊಡ್ತಿರ್ಲಿಲ್ಲ. ಈಗ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇನ್ಮೇಲಿಂದ ಲ್ಯಾಪ್ಟಾಪ್ ಬದಲು ನಗದು ಕೊಡ್ತಾರಂತ ಹೇಳ್ತಿದ್ದಾರೆ. ಎಷ್ಟು ಹಣ ಕೊಡ್ತಾರಂದ್ರೆ 50,000 ಹಣ ಕೊಡ್ತಾರಂತ ಹೇಳ್ತಿರುವಂತದ್ದು. ನೋಡಿ, ಇಲ್ಲಿ ನಗದು ಬಹುಮಾನವು ಪ್ರತಿ ವಿದ್ಯಾರ್ಥಿಗೆ 50,000 ರು ಆಗಿರಲಿದೆ ಅಂತ ಹೇಳ್ತಿದ್ದಾರೆ. 2024-25ನೇ ಶೈಕ್ಷಣಿಕ ವರ್ಷದಲ್ಲಿ 758 ವಿದ್ಯಾರ್ಥಿಗಳು ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ SSP ಮೂಲಕ ನಗದು ಬಹುಮಾನಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳ ಆಧಾರ್ ಸಂಖ್ಯೆಗೆ ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡಲಾಗುತ್ತದೆ. ಇಲ್ಲಿ ಗುಣಮಟ್ಟದ ಭರವಸೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದ ಉಪಕ್ರಮ ಯೋಜನೆ ಅಡಿಯಲ್ಲಿ ಈ ಯೋಜನೆಗೆ ಸುಮಾರು 325 ಲಕ್ಷ ರುಗಳನ್ನು ಮೀಸಲಿಡಲಾಗಿದೆ ಎಂದು ಇಲಾಖೆ ತಿಳಿಸಿರುವಂತದ್ದು. ಮಕ್ಕಳ ದಿನಾಚರಣೆ ಸಂದರ್ಭದಲ್ಲಿ ಈ ನಿರ್ಧಾರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಿಸಿದ್ರು. ಆ ನಂತರ ಸರ್ಕಾರ ಇದೀಗ ಆದೇಶ ಆದ್ರೆ ಕೊಟ್ಟಿರುವಂತದ್ದು. ಈಗ ಆದೇಶನೇ ಹೊರಡಿಸಿದ್ದಾರೆ ಸ್ನೇಹಿತರೆ. ಇಲ್ಲಿ ತಮಗೆ ದೊರೆತ ಬಹುಮಾನವನ್ನು ಹೇಗೆ ಬಳಸಿಕೊಳ್ಳಬೇಕೆಂಬ ಸ್ವಾತಂತ್ರ್ಯ ವಿದ್ಯಾರ್ಥಿಗಳಿಗೆ ನೀಡಬೇಕು ಎಂಬ ಕಾರಣಕ್ಕೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಇಲ್ಲಿ ಅಧಿಕಾರಿಗಳು ತಿಳಿಸಿರುವಂತದ್ದು. ಲ್ಯಾಪ್ಟಾಪ್ ನೀಡುವ ಬದಲು ನಗದು ಬಹುಮಾನ ನೀಡುವುದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆಯ್ಕೆ ಮತ್ತು ಪ್ರಯೋಜನ ದೊರಕಲಿದೆ ಎಂದು ಶಾಲಾ ಹಾಗೂ ಶಿಕ್ಷಣ ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ರು. ನೋಡಿ, ಇಲ್ಲಿ ಈಗ 10th ಆದ್ಮೇಲೆ ಏನ್ ಲ್ಯಾಪ್ಟಾಪ್ ಅವಶ್ಯಕತೆ ಎಲ್ಲ ಇರಲ್ಲ ವಿದ್ಯಾರ್ಥಿಗಳಿಗೆ. ಈಗ 10th ಟಾಪರ್ ಗಳಿಗೆ ಇಲ್ಲಿ 50,000 ಅಮೌಂಟ್ ಕೊಟ್ರೆ ನೆಕ್ಸ್ಟ್ ಅವ್ರ ಫ್ಯೂಚರ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಈಗ ಫಸ್ಟ್ ಪಿ ಯುಗೆ ಅವ್ರು ಒಳ್ಳೆ ಕಾಲೇಜಲ್ಲಿ ಜಾಯಿನ್ ಆಗ್ಬೋದು. ಇಲ್ಲಿ PUC ಮಾಡೋದಕ್ಕೆಲ್ಲ ಅವ್ರಿಗೆ ಒಳ್ಳೆ ಕಾಲೇಜಸ್ ಅಲ್ಲಿ ಫೀಸ್ ಪೇ ಮಾಡೋದಕ್ಕೆ ಎಲ್ಲ ಅವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಆದ್ರಿಂದ ಲ್ಯಾಪ್ಟಾಪ್ ಬದಲು ಈ ಒಂದು ಹಣವನ್ನ ಕೊಡ್ತಿರುವಂತದ್ದೇ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು.